ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಇವತ್ತಿನ ರೆಸಿಪಿ ಬಂದು ಅವರೆಕಾಳು ಉಪ್ಪಿಟ್ಟು. ನಾನು ಯಾವ ರೀತಿ ಅವರೆಕಾಳು ಉಪ್ಪಿಟ್ಟನ್ನ ಮಾಡ್ತೀನಿ ಅನ್ನೋದ್ರ ಬಗ್ಗೆ ನಾನು ನಿಮಗೆ ಇವತ್ತು ತಿಳಿಸ್ಕೊಡ್ತೀನಿ. ಮೊದಲನೇದಾಗಿ ಒಂದು ಕುಕ್ಕರ್ ಇಟ್ಕೊಂಡು ಒಂದು ನಿಮಗೆ ಎಷ್ಟು ಬೇಕೋ ಅಷ್ಟು ಅಳತೆಯಲ್ಲಿ, ಅಂದರೆ ನಾನೊಂದು ಸ್ವಲ್ಪ ಜಾಸ್ತಿನೇ ಅವರೆಕಾಳು ತೊಗೊಂಡಿದ್ದೀನಿ. ನೀವು ಜಾಸ್ತಿ ಅವರೆಕಾಳನ್ನ ಇಷ್ಟಪಡೋರು ನೀವು ಜಾಸ್ತಿ ಹಾಕೋಬೋದು, ಕಡಿಮೆ ಇಷ್ಟಪಡೋರು ಕಡಿಮೆನೇ ಹಾಕೋಬೋದು. ನಾನಿಲ್ಲಿ ಒಂದು ಸ್ವಲ್ಪ ಜಾಸ್ತಿನೇ ತೊಗೊಂಡಿದ್ದೀನಿ. ಅದಕ್ಕೆ ಒಂದು 2 ಲೋಟ ಆಗುವಷ್ಟು ನೀರನ್ನು ಹಾಕೋತಾ ಇದ್ದೀನಿ. ಅದಕ್ಕೆ ಸ್ವಲ್ಪ ಉಪ್ಪನ್ನು ಹಾಕೋತಾ ಇದ್ದೀನಿ. ಯಾಕಂತಂದರೆ ಈ ಅವರೆಕಾಳನ್ನು ಹಾಗೆ ಬೇಯಿಸ್ಕೊಂಡ್ರೆ ಅದಕ್ಕೆ ಉಪ್ಪಿನಂಶ ಹಿಡಿಯೋಲ್ಲ. ಸೊ ಹಾಗಾಗಿ ಅವರೆಕಾಳು ತಿಂದಾಗ ಟೇಸ್ಟ್ ಚೆನ್ನಾಗಿರಬೇಕು ಅಂತ ಅಂದರೆ ಒಂದು ಸ್ವಲ್ಪ ಉಪ್ಪನ್ನು ಆ್ಯಡ್ ಮಾಡ್ಕೋಬೇಕು. ಮತ್ತು ನೆಕ್ಸ್ಟ್ ಅದಕ್ಕೆ ಒಂದು ಸ್ವಲ್ಪ ಅರಿಶಿನ ಹಾಕೋತಾ ಇದ್ದೀನಿ. ಈ ಎರಡನ್ನೂ ಹಾಕಿದಾದಮೇಲೆ ಇದಕ್ಕೆ ಕ್ಯಾಪ್ ಹಾಕಿಬಿಟ್ಟು ಒಂದು 2 ವಿಷಲ್ನ ಬರ್ಸ್ಕೋಬೇಕಾಗತ್ತೆ. ಇದು ವಿಷಲ್ ಬರೋವರೆಗೂ ನೆಕ್ಸ್ಟು ಒಂದು ಪ್ಯಾನ್ ಇಟ್ಕೊಂಡು ಅದಕ್ಕೆ ನಾನು ಒಂದು 2.5 ಲೋಟ ಆಗುವಷ್ಟು, ನಾನು ಕಪ್ಪಲ್ಲಿ ತಗೋತಿಲ್ಲ, ಒಂದು 2.5 ಲೋಟ ಆಗುವಷ್ಟು ರವೆನ ತೊಗೊಂಡಿದ್ದೀನಿ, ಅಳತೆಯಲ್ಲಿ ತೊಗೊಂಡಿದ್ದೀನಿ. ಸೊ ಹಾಗಾಗಿ ನಾನು ಒಂದು 2.5 ಯಾಕಂತ ಅಂದರೆ ನಮ್ಮ ಮನೆಯವ್ರಿಗೆ ವೆಜಿಟೇಬಲ್ ಎಲ್ಲ ಹಾಕಿಬಿಟ್ಟು ಅವರೆಕಾಳು ಉಪ್ಪಿಟ್ಟು, ಈ ವೆಜಿಟೇಬಲ್ ಉಪ್ಪಿಟ್ಟಿಲ್ಲ ಅಂತಂದರೆ ಉಪ್ಪಿಟ್ಟು ಅಂತಂದ್ರೇ ತುಂಬ ಇಷ್ಟಪಡ್ತಾರೆ. ಸೊ ಹಾಗಾಗಿ ಸ್ವಲ್ಪ ಜಾಸ್ತಿನೇ ತೊಗೊಂಡಿದ್ದೀನಿ. ನನಗೂ ಏನು ಆ ಥರ ಉಪ್ಪಿಟ್ಟು ಅಂತ ಅಂದರೆ ಏನು ಇಷ್ಟ ಇಲ್ಲ ಅನ್ನೋ ಥರ ಏನಿಲ್ಲ. ನನಗೂ ಉಪ್ಪಿಟ್ಟು ಅಂತಂದರೆ ತುಂಬಾ ಇಷ್ಟ. ಯಾಕಂತಂದರೆ ನಾವು ಮಾಡೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಕೆಲವ್ರಿಗೆ ಉಪ್ಪಿಟ್ಟು ಅಂತಂದರೆ ಇಷ್ಟ ಆಗೋಲ್ಲ, ಹಾಗೇನಿಲ್ಲ. ನಮ್ಮ ಮನೆಯವರು ಅಷ್ಟೇ, ನಾನು ಅಷ್ಟೇ ತುಂಬ ಇಷ್ಟಪಟ್ಟು ಉಪ್ಪಿಟ್ಟನ್ನ ತಿಂತೀವಿ. ಸೊ ಹಾಗಾಗಿ ಇದನ್ನು ನೀಟಾಗಿ ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಲೋ ಫ್ಲೇಮ್ ಇಟ್ಕೊಂಡು ಇದನ್ನು ನೀಟಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ. ಹೇಳ್ತಾ ಇದ್ದೀನಿ, ಲೋ ಫ್ಲೇಮ್ ಇಟ್ಕೊಂಡು ಫ್ರೈ ಮಾಡ್ಕೋಬೇಕಾಗುತ್ತೆ. ಹೈ ಫ್ಲೇಮಲ್ಲಿದ್ದರೆ ಸ್ವಲ್ಪ ಬಿಡುತ್ತೆ. ಸೊ ಹಾಗಾಗಿ ಇದೆಲ್ಲ ನೀಟಾಗಿ ಫ್ರೈ ಆಗಿದ್ದಾಗಿದೆ. ನೆಕ್ಸ್ಟು ಈ ಕಡೆ ಕುಕ್ಕರಲ್ಲಿ ನಾನು ಅವರೆಕಾಳು ಬೇಯಕ್ಕೆ ಇಟ್ಟಿದ್ನಲ್ಲ, ಸೊ ಹಾಗಾಗಿ ನೋಡ್ತಾ ಇರ್ಬೋದು ನೀವು, ಅವರೆಕಾಳೆಲ್ಲ ನೀಟಾಗಿ ಬೆಂದಿದೆ. ಸೊ ನೆಕ್ಸ್ಟು ಒಂದು ಪಾತ್ರೆ ಇಟ್ಕೊಂಡು ಅದಕ್ಕೆ ಸ್ವಲ್ಪ ಆಯಿಲ್ ಹಾಕೋತಾ ಇದ್ದೀನಿ. ನಾನು ಸ್ವಲ್ಪ ಆಯಿಲ್ನ ಜಾಸ್ತಿನೇ ಹಾಕೋತಾ ಇದ್ದೀನಿ. ನೆಕ್ಸ್ಟ್ ಇದಕ್ಕೆ ಸಾಸಿವೆ ಹಾಕೋತಾ ಇದ್ದೀನಿ, ಹಾಗೆ ಸ್ವಲ್ಪ ಜೀರಿಗೆನ ಹಾಕೋತಾ ಇದ್ದೀನಿ. ನಿಮಗೆಲ್ಲ ಗೊತ್ತಿರೋ ಹಾಗೆಯೇ ನಾನು ಎಲ್ಲ ರೆಸಿಪೀಸ್ಗೂ ನಾನು ಕಸ್ತೂರಿ ಮೆಂತ್ಯನ ಯೂಸ್ ಮಾಡ್ತೀನಿ. ಸೊ ಹಾಗೆಯೇ ಇದಕ್ಕೂ ಅಷ್ಟೇ ಕಸ್ತೂರಿ ಮೆಂತ್ಯನ ಯೂಸ್ ಮಾಡ್ತಾ ಇದ್ದೀನಿ. ಇದು ಹಾಕಿ ತುಂಬಾ ಚೆನ್ನಾಗಿರುತ್ತೆ. ನಿಜವಾಗ್ಲೂ ಒಂದು ಸಲ ಕಸ್ತೂರಿ ಮೆಂತ್ಯನ ಅಡುಗೆ ಮಾಡಬೇಕಾದ್ರೆ ಹಾಕಿ ಟೇಸ್ಟ್ ತುಂಬಾ ಚೆನ್ನಾಗಿ ಬರುತ್ತೆ. ಸೊ ನೆಕ್ಸ್ಟ್ ನಾನು ಒಂದು ಚಿಕ್ಕ ಸೈಜ್ದು ಒಂದು 4 ಈರುಳ್ಳಿನ ತೊಗೊಂಡಿದ್ದೀನಿ. ಇದಕ್ಕೆ ಒಂದು ಸ್ವಲ್ಪ ಜಾಸ್ತಿ ಈರುಳ್ಳಿನ ಹಾಕೋದ್ರಿಂದ ಟೇಸ್ಟ್ ತುಂಬಾ ಚೆನ್ನಾಗುತ್ತೆ. ಹಾಗಾಗಿ ನಾನು ಒಂದು ಸ್ವಲ್ಪ ಜಾಸ್ತಿನೇ ಹಾಕೋತಾ ಇದ್ದೀನಿ. ಈರುಳ್ಳಿನ ಸ್ಲೈಸಾಗಿ ಕಟ್ ಮಾಡಿ ಎತ್ತಿಟ್ಕೊಂಡಿದ್ದೆ, ಅದನ್ನು ಇವಾಗ ಹಾಕ್ಕೊಂಡು ಇದು ಒಂದು ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ನೀಟಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ. ಹಾಗೆ ಇದಕ್ಕೆ ಒಂದು ಸ್ವಲ್ಪ ಈ ಅವರೆಕಾಳು ಉಪ್ಪಿಟ್ಟು ಅಂತ ಅಂದಮೇಲೆ ಸ್ವಲ್ಪ ಖಾರ ಜಾಸ್ತಿ ಇದ್ದರೆ ತುಂಬಾ ಚೆನ್ನಾಗುತ್ತೆ ತಿನ್ನೋಕ್ಕೆ. ಸೊ ಹಾಗಾಗಿ ಸ್ವಲ್ಪ ಮೆಣಸಿನ್ಕಾಯಿನ ಒಂದು ಸ್ವಲ್ಪ ಜಾಸ್ತಿನೇ ಹಾಕೋತಾ ಇದ್ದೀನಿ. ನೆಕ್ಸ್ಟು ಮೆಣಸಿನ್ಕಾಯಿನ ಹಾಕಿದಾದಮೇಲೆ ನೀಟಾಗಿ ಇದನ್ನು ಕೂಡ ಫ್ರೈ ಮಾಡ್ಕೋಬೇಕಾಗುತ್ತೆ ಲೋ ಫ್ಲೇಮ್ ಇಟ್ಕೊಂಡು. ನೆಕ್ಸ್ಟ್ ಇದೆಲ್ಲ ನೀಟಾಗಿ ಫ್ರೈ ಆಗಿದ್ದಾದಮೇಲೆ ಈರುಳ್ಳಿ ಕಲರ್ ಎಲ್ಲ ಸ್ವಲ್ಪ ಲೈಟಾಗಿ ಚೇಂಜ್ ಆಗಿದ್ದಾದಮೇಲೆ ನೆಕ್ಸ್ಟ್ ಇದಕ್ಕೆ ನಾನು ಒಂದು ಸ್ವಲ್ಪ ಕರಿಬೇವು ಸೊಪ್ಪನ್ನ ಹಾಕ್ತಾ ಇದ್ದೀನಿ. ಕರಿಬೇವು ಸೊಪ್ಪು ಹಾಕಿದ್ದಾದಮೇಲಂತೂ ಸ್ಮೆಲ್ ಮಾತ್ರ ತುಂಬಾ ಚೆನ್ನಾಗಿ ಬರುತ್ತೆ. ನನಗೆ ಆ ಸ್ಮೆಲ್ ಅಂತ ಅಂದರೆ ತುಂಬಾ ಇಷ್ಟ. ಸೊ ಹಾಗಾಗಿ ನೆಕ್ಸ್ಟ್ ಇದನ್ನು ನೀಟಾಗಿ ಫ್ರೈ ಆಗಿದ್ದಾದ್ಮೇಲೆ ಒಂದು ಅರ್ಧ ಗೆಡ್ಡೆ ಬೆಳ್ಳುಳ್ಳಿನ ಸಿಪ್ಪೆ ತೆಗೆದು ನೀಟಾಗಿ ಅಂದರೆ ಪೂರ್ತಿ ಪೇಸ್ಟ್ ಥರ ಅಲ್ಲ, ಸ್ವಲ್ಪ ಲೈಟಾಗಿ ಜಜ್ಜಿ ಎತ್ತಿಟ್ಕೊಂಡಿದ್ದೆ, ಅದನ್ನು ಸ್ವಲ್ಪ ಹಾಕೋತಾ ಇದ್ದೀನಿ. ಕೆಲವರು ಬೆಳ್ಳುಳ್ಳಿನ ಉಪ್ಪಿಟ್ಟಿಗೆ ಹಾಕಲ್ಲ, ನಾನು ಹಾಕ್ತಾ ಇದ್ದೀನಿ. ಮುಂಚೆ ಎಲ್ಲ ಹಾಕ್ತಾ ಇರಲಿಲ್ಲ. ಸೊ ಈ ಅವರೆಕಾಳು ಉಪ್ಪಿಟ್ಟು ಅಂತಂದಮೇಲೆ ನಾನು ವೆಜಿಟೇಬಲ್ ಉಪ್ಪಿಟ್ಟು ಮಾಡಬೇಕಾದ್ರೆಲ್ಲ ಬೆಳ್ಳುಳ್ಳಿನ ಆ್ಯಡ್ ಮಾಡ್ತೀನಿ. ಸೊ ಇದೆಲ್ಲ ಹಸಿ ವಾಸನೆ ಎಲ್ಲ ಹೋಗೋವರೆಗೂ ನೀಟಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ. ನೆಕ್ಸ್ಟ್ ಹಾಗೆಯೇ ನಾನು ಕೊತ್ತಂಬರಿ ಸೊಪ್ಪನ್ನು ಕಟ್ ಮಾಡಿ ಎತ್ತಿಟ್ಕೊಂಡಿದ್ದೆ, ಅದನ್ನು ಸ್ವಲ್ಪ ಹಾಕೋತಾ ಇದ್ದೀನಿ. ಕೆಲವರು ಕೊನೆಗೆ ಹಾಕ್ತಾರೆ ಕೊತ್ತಂಬರಿ ಸೊಪ್ಪನ್ನು. ನಾನು ಈ ಒಗ್ಗರಣೆಗೆ ಹಾಕಿಬಿಟ್ಟು ನೀಟಾಗಿ ಅದೆಲ್ಲ ಅಂದರೆ ಟೇಸ್ಟು ತುಂಬ ಚೆನ್ನಾಗಿ ಬರುತ್ತೆ. ಈ ಕೊತ್ತಂಬರಿ ಸೊಪ್ಪಿಂದು ಟೇಸ್ಟೆಲ್ಲ ಅದೆಲ್ಲ ಸೊಪ್ಪೆಲ್ಲ ಒಂದು ಸ್ವಲ್ಪ ಸ್ಮ್ಯಾಶ್ ಆಗೋ ಥರ ಆದಾಗ ಅದು ಟೇಸ್ಟು ಚೆನ್ನಾಗಿ ಬರುತ್ತೆ. ಕೊನೆಗೂ ಸ್ವಲ್ಪ ಎತ್ತಿಟ್ಕೊಂಡಿದ್ದೀನಿ. ಹಾಗಾಗಿ ಒಂದು ಚಿಕ್ಕದು 2 ಸೈಜ್ ಟೊಮೊಟೊನ ಕಟ್ ಮಾಡಿ ಎತ್ತಿಟ್ಕೊಂಡಿದ್ದೆ, ಒಂದು ಮೀಡಿಯಮ್ ಸೈಜಾಗಿ ಕಟ್ ಮಾಡಿ ಎತ್ತಿಟ್ಕೊಂಡಿದ್ದೆ, ಅದನ್ನು ಇವಾಗ ಹಾಕೋತಾ ಇದ್ದೀನಿ. ಇದು ಟೊಮೊಟೊನ ಜಾಸ್ತಿ ಸ್ಮ್ಯಾಶ್ ಮಾಡೋದು ಬೇಡ. ಸೊ ನೆಕ್ಸ್ಟ್ ಇದಕ್ಕೆ ನಾನು ಹಾಗೆ ಸ್ವಲ್ಪ ಉಪ್ಪನ್ನು ಹಾಕೋತಾ ಇದ್ದೀನಿ. ಯಾಕಂತಂದರೆ ನೋಡಿ ಉಪ್ಪನ್ನು ಹಾಕ್ಕೊಳ್ಳಿ, ಯಾಕಂತಂದರೆ ನಾವು ಅವರೆಕಾಳಿಗೆ ಉಪ್ಪನ್ನು ಹಾಕಿ ಬೇಯಿಸಿದ್ವಿ. ಸೊ ಹಾಗಾಗಿ ಸ್ವಲ್ಪ ಉಪ್ಪಿನ ಪುಡಿನ ಹಾಕಿ ಮುಂಚೆ ಸ್ವಲ್ಪ ಎಷ್ಟು ಬೇಕು ಅಂತಂದರೆ ಬೇಕಾದರೆ ಕೊನೆಗೆ ಆ್ಯಡ್ ಮಾಡ್ಕೋಬೋದು. ಹಾಗೆ ಸ್ವಲ್ಪ ಅರಿಶಿನ ಹಾಕೋತಾ ಇದ್ದೀನಿ. ಅರಿಶಿನನೂ ಕೂಡ ನಾನು ಅವರೆಕಾಳಿಗೆ ಹಾಕ್ಕೊಂಡಿದ್ದೆ, ನಾನು ಮುಂಚೆನೇ ಹೇಳೋದು ಮರೆತುಕೊಂಡೆ. ಅವರೆಕಾಳು ಬೇಯಿಸಿದ ನೀರನ್ನು ದಯವಿಟ್ಟು ಯಾರೂ ಚೆಲ್ಲೋಕೆ ಹೋಗಬೇಡಿ, ಅದನ್ನು ಹಾಗೆ ಇಟ್ಕೊಂಡಿರಿ.
ಕೊನೆಗೆ ಯೂಸ್ ಆಗುತ್ತೆ ಅದು. ಸೊ ನಾನು ಆಗ್ಲೇ ಕ್ಯಾರೆಟು ಮತ್ತು ಆಲೂಗೆಡ್ಡೆ ಮತ್ತು ಬೀನ್ಸನ್ನು ಕಟ್ ಮಾಡಿ ಎತ್ತಿಟ್ಕೊಂಡಿದ್ದೆ. ಸಣ್ಣದಾಗಿ ಕಟ್ ಮಾಡಿ ಎತ್ತಿಟ್ಕೊಂಡಿದ್ದೆ. ದಪ್ಪ ದಪ್ಪದಾಗಿ ಕಟ್ ಮಾಡಿ ಎತ್ತಿಟ್ಕೊಂಡ್ರೆ ಅದು ಬೇಗ ಬೇಯಲ್ಲ. ಯಾಕಂದರೆ ಉಪ್ಪಿಟ್ಟು ಮಾಡ್ತಾ ಇರೋದ್ರಿಂದ ಬೇಗ ಬೇಯಲ್ಲ, ಅದು ತುಂಬ ಟೈಮ್ ತಗೊಳುತ್ತೆ. ಸೊ ಹಾಗಾಗಿ ಚಿಕ್ಕದಾಗಿ ಕಟ್ ಮಾಡಿ ಎತ್ತಿಟ್ಕೊಂಡಿದ್ದೆ. ನಾನೊಂದು ಸ್ವಲ್ಪ ವೆಜಿಟೇಬಲ್ಸ್ನ ಜಾಸ್ತಿನೇ ಹಾಕ್ತಾಯಿದ್ದೀನಿ. ಯಾಕಂತಂದರೆ ನಮ್ಮ ಮನೆಯವ್ರಿಗೆ ತುಂಬ ಇಷ್ಟ ಆಗುತ್ತೆ. ಸೊ ಹಾಗಾಗಿ ನನಗೂ ಕೂಡ ತುಂಬ ಇಷ್ಟ ಆಗುತ್ತೆ. ಸೊ ಹಾಗಾಗಿ ನೆಕ್ಸ್ಟ್ ಇದು ವೆಜಿಟೇಬಲ್ ಎಲ್ಲ ಹಾಕಿದಾದಮೇಲೆ ಇದನ್ನು ನೀಟಾಗಿ ಒಂದು 2-3 ನಿಮಿಷ ಲೋ ಫ್ಲೇಮಲ್ಲಿ ಇಟ್ಕೊಂಡು ನೀಟಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ. ಸಾರಿ, ನಂದು ಒಂದು 2 ಡೇಸಿಂದ ವಾಯ್ಸ್ ಒಂದು ಸ್ವಲ್ಪ ಹೋಗಿಬಿಟ್ಟಿದೆ. ಸ್ವಲ್ಪ ಈಗ ವೆದರ್ ಎಲ್ಲ ಕೋಲ್ಡ್ ಇರೋದ್ರಿಂದ ನನಗೆ ಈ ಥರ ವೆದರ್ ಟೈಮಲ್ಲಿ ನನಗೊಂದು ಸ್ವಲ್ಪ ಕೋಲ್ಡ್ ಆಗೋದು ಒಂದು ಸ್ವಲ್ಪ ಜಾಸ್ತಿ ಆಗುತ್ತೆ. ತಲೆನೋವು, ಕೋಲ್ಡ್ ಆಗೋದೆಲ್ಲ ಕಾಮನ್ ನನಗೆ. ಸೊ ನೆಕ್ಸ್ಟ್ ಇದಕ್ಕೆ ನಾನು ಆಗ್ಲೇ ಅವರೆಕಾಳನ್ನ ಬೇಯಿಸಿ ಎತ್ತಿಟ್ಕೊಂಡಿರುವಂತಹ ನೀರು ಉಳಿದಿರುತ್ತಲ್ಲ, ಆ ನೀರನ್ನು ಇವಾಗ ಆ್ಯಡ್ ಮಾಡ್ಕೊತಾ ಇದ್ದೀನಿ. ನಾನು ಆಗ್ಲೇ ಹೇಳಿರೋ ಹಾಗೆ ನಿಮಗೆ 2.5 ಲೋಟದಷ್ಟು ನಾನು ರವೆನ ತಗೊಂಡಿದ್ದೆ. ನಿಮಗೆ ಉಪ್ಪಿಟ್ಟು ಹುಡಿಯಾಗಿ ಬೇಕು ಅಂತ ಅಂದರೆ 5 ಲೋಟ ನೀರನ್ನು ಹಾಕ್ಕೊಳ್ಳಿ. ನನಗೆ ಒಂದು ಸ್ವಲ್ಪ ಸಾಫ್ಟಾಗಿ ಬೇಕಾಗಿರೋ ರೀಸನಿಂದ ನಾನು ಒಂದು ಸ್ವಲ್ಪ 1 ಲೋಟ ಜಾಸ್ತಿನೇ ತಗೋತಾ ಇದ್ದೀನಿ. ಸೊ ಹಾಗೆ ನಾನು ಆಗ್ಲೇ ಕಾಯನ್ನು ಕಟ್ ಮಾಡಿ ಅದನ್ನು ಸಣ್ಣದಾಗಿ ರುಬ್ಬಿ ಎತ್ತಿಟ್ಕೊಂಡಿದ್ದೆ. ಅದನ್ನು ಸಹ ಇವಾಗ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನೀವು ಕಾಯಿ ಹಾಕಿಬಿಟ್ಟು ಉಪ್ಪಿಟ್ಟನ್ನ ಮಾಡಿ ನೋಡಿ, ತುಂಬಾ ಚೆನ್ನಾಗಿರುತ್ತೆ. ತುಂಬ ಟೇಸ್ಟ್ ಮಾತ್ರ ತುಂಬಾ ಚೆನ್ನಾಗಿರುತ್ತೆ. ನೆಕ್ಸ್ಟ್ ಒಂದು ಸ್ವಲ್ಪ ಉಪ್ಪು ಕಡಿಮೆ ಅಂತ ಅನ್ನಿಸ್ತು. ಸೊ ಹಾಗಾಗಿ ಉಪ್ಪನ್ನು ಆ್ಯಡ್ ಮಾಡ್ಕೊತಾ ಇದ್ದೀನಿ. ನೋಡಿ ಉಪ್ಪನ್ನು ಹಾಕ್ಕೊಳ್ಳಿ, ಯಾಕಂತಂದರೆ ಉಪ್ಪಾಗ್ಬಿಟ್ರೆ ತಿನ್ನೋಕ್ಕಾಗಲ್ಲ ಉಪ್ಪಿಟ್ಟನ್ನ. ಸೊ ಹಾಗಾಗಿ ನೆಕ್ಸ್ಟ್ ಇದಕ್ಕೆ ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಉಳಿದಿತ್ತು, ಅದನ್ನು ಸಹ ಇವಾಗ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಕೆಲವರು ಉಪ್ಪಿಟ್ಟು ಮೇಲೆ ಹಾಕಿಬಿಟ್ಟು ಮಿಕ್ಸ್ ಮಾಡ್ಕೊತಾರೆ. ನನಗೆ ಆ ಕೊತ್ತಂಬರಿ ಸೊಪ್ಪೆಲ್ಲ ಬಾಯಿಗೆ ಸಿಗೋದ್ರಿಂದ ಸ್ವಲ್ಪ ಇಷ್ಟ ಆಗಲ್ಲ. ಸೊ ಹಾಗಾಗಿ ಇವಾಗಲೇ ಹಾಕ್ಕೊಂಡು ಮಿಕ್ಸ್ ಮಾಡ್ತಾ ಇದ್ದೀನಿ. ಹಾಗೆ ನೆಕ್ಸ್ಟ್ ಇದನ್ನು ನೀಟಾಗಿ ಕುದಿಸ್ಕೋಬೇಕಾಗುತ್ತೆ. ಯಾಕಂತಂದರೆ ನಾವು ತರಕಾರಿನ ಹಾಕಿರೋದ್ರಿಂದ ನಾವು ಒಗ್ಗರಣೆಯಲ್ಲಿ ಸ್ವಲ್ಪ ಆಗಲೇ ಬೇಯಿಸ್ಕೊತೀವಿ ಅಂದರೆ ಓಕೆ. ಇದು ನಾವು ಒಗ್ಗರಣೆಯಲ್ಲಿ ಲೈಟಾಗಿ ಬೇಯಿಸ್ಕೊಂಡಿರ್ತೀವಿ. ಸೊ ಹಾಗಾಗಿ ಆ ತರಕಾರಿ ಎಲ್ಲ ಬೇಯಬೇಕು ಅಂತಂದರೆ ಇದನ್ನು ಸ್ವಲ್ಪ ಟೈಮು ನೀಟಾಗಿ ಅದು ತರಕಾರಿ ಎಲ್ಲ ಬೇಯೋವರೆಗೂ ಕುದಿಸ್ಬೇಕಾಗತ್ತೆ. ನಿಜವಾಗ್ಲೂ ನೀವು ಒಂದ್ಸಲ ಈ ರೀತಿ ಮನೆಯಲ್ಲಿ ಟ್ರೈ ಮಾಡಿ ನೋಡಿ ಉಪ್ಪಿಟ್ಟನ್ನು. ನಿಜವಾಗ್ಲೂ ತುಂಬ ಚೆನ್ನಾಗಿ ಬರುತ್ತೆ ಉಪ್ಪಿಟ್ಟು. ಯಾರೆಲ್ಲ ಉಪ್ಪಿಟ್ಟನ್ನ ಹೇಟ್ ಮಾಡ್ತೀರೋ ಅವರೆಲ್ಲ ತುಂಬ ಇಷ್ಟಪಟ್ಟು ಉಪ್ಪಿಟ್ಟನ್ನ ತಿಂತೀರ ನಿಜವಾಗ್ಲೂ. ಹಾಗೆ ಇದೆಲ್ಲ ನೀಟಾಗಿ ಕುದ್ದಿದ್ದಾದಮೇಲೆ ಇದಕ್ಕೆ ನಾನು ಆವಾಗಲೇ ನೀಟಾಗಿ ಹುರಿದಿಟ್ಕೊಂಡಿರೋಂತಹ ರವೆನ ಹಾಕೋತಾ ಇದ್ದೀನಿ. ಹಾಗೆ ನಾವು ರವೆ ಹಾಕಬೇಕಾದ್ರೆ ತಕ್ಷಣ ಒಂದೇ ಸಲ ಅದಕ್ಕೆ ಹಾಕಬಾರ್ದು. ನಿಧಾನಕ್ಕೆ ಅದನ್ನು ಹಾಕ್ತಾ ಒಂದು ಕೈಯಲ್ಲಿ ರವೆ ಹಾಕ್ತಾ ಇದ್ದೀವಿ ಅಂತಂದರೆ ಇನ್ನೊಂದು ಕೈಯಲ್ಲಿ ನಾವು ತಿರುಗಿಸ್ತಾನೆ ಇರಬೇಕು, ಇಲ್ಲ ಅಂತಂದರೆ ಗಂಟಾಗ್ಬಿಡುತ್ತೆ. ಸೊ ಹಾಗಾಗಿ ಸ್ವಲ್ಪ ಹಾಕ್ಕೊಂಡು ಅದನ್ನು ನೀಟಾಗಿ ಮಿಕ್ಸ್ ಮಾಡ್ಕೋತಾ ಇರಬೇಕಾಗತ್ತೆ. ಇಲ್ಲ ಅಂತಂದರೆ ಗಂಟಾಗೋ ಚಾನ್ಸಸ್ ಇರುತ್ತೆ. ಇದೆಲ್ಲ ಹಾಕಿದಾದ್ಮೇಲೆ ನೀಟಾಗಿ ಮಿಕ್ಸ್ ಮಾಡಬೇಕು. ಅದು ಗಂಟಾಗೋಕ್ಕೆ ಬಿಡಬಾರ್ದು ನಾವು. ಸೊ ಹಾಗಾಗಿ ನೀಟಾಗಿ ಮಿಕ್ಸ್ ಮಾಡಬೇಕು. ನೋಡ್ತಾ ಇರ್ಬೋದು ನೀವು, ಈ ರೀತಿ ನೀಟಾಗಿ ಮಿಕ್ಸ್ ಮಾಡಿದಾದ್ಮೇಲೆ ಅದನ್ನು ಒಂದು 2-3 ನಿಮಿಷ ಲೋ ಫ್ಲೇಮ್ ಇಟ್ಬಿಟ್ಟು ಅದನ್ನು ಬೇಯಕ್ಕೆ ಬಿಡಬೇಕು. ಉಪ್ಪಿಟ್ಟು ಮಾಡ್ತಾ ಇದ್ದಾಗಂತೂ ನಿಜವಾಗ್ಲೂ ಮಾತ್ರ ಸ್ಮೆಲ್ ಮಾತ್ರ ಆ ಅವರೆಕಾಳು ಸ್ಮೆಲ್ಲು, ಆ ತರಕಾರಿ ಸ್ಮೆಲ್ಲು, ಆ ರವೆ ಹಾಕಿದ ತಕ್ಷಣ ಬರುತ್ತಲ್ಲ ಆ ಸ್ಮೆಲ್ಲು ಮಾತ್ರ ತುಂಬಾ ಚೆನ್ನಾಗಿತ್ತು. ನಾನು ಎಷ್ಟೊತ್ತಿಗೆ ಉಪ್ಪಿಟ್ಟು ತಿಂತೀನಪ್ಪ ಅಂತ ಅನ್ನಿಸ್ತಾಯಿತ್ತು. ನಿಜವಾಗ್ಲೂ ತುಂಬಾ ಚೆನ್ನಾಗಿ ಬಂದಿತ್ತು ಉಪ್ಪಿಟ್ಟು ಮಾತ್ರ. ನೀಟಾಗಿ ಮಿಕ್ಸ್ ಮಾಡಿದಾದಮೇಲೆ ಅದನ್ನು ಮುಚ್ಚಿಬಿಟ್ಟು ಒಂದು 2-3 ನಿಮಿಷ ಬೇಯಿಸಬೇಕು. ನೀವು ಲೋ ಫ್ಲೇಮಲ್ಲೇ ಬೇಯಿಸಬೇಕಾಗುತ್ತೆ. ಹೈ ಫ್ಲೇಮ್ ಇಟ್ಬಿಟ್ಟು ಬೇಯಿಸಿದ್ರೆ ಅದು ಉಪ್ಪಿಟ್ಟೆಲ್ಲ ಸೀದ್ಬಿಡುತ್ತೆ. ಸೊ ಹಾಗಾಗಿ ಒಂದು 2-3 ನಿಮಿಷ ಬೆಂದಿದ್ದಾಗಿದೆ. ನೋಡ್ತಾ ಇರ್ಬೋದು ರವೆ ಎಲ್ಲ ನೀಟಾಗಿ ಅರಳಿದೆ. ತುಂಬಾ ಚೆನ್ನಾಗಿ ಬಂದಿತ್ತು ಮಾತ್ರ ಉಪ್ಪಿಟ್ಟು. ಈ ರೆಸಿಪಿನ ನೀವು ಒಂದ್ಸಲ ಮನೆಯಲ್ಲಿ ಟ್ರೈ ಮಾಡಿ ನೋಡಿ, ತುಂಬಾ ಚೆನ್ನಾಗಿ ಇಷ್ಟಪಟ್ಟು ತಿಂತೀರ, ತುಂಬಾ ಚೆನ್ನಾಗಿರುತ್ತೆ. ಸೊ ಇದು ರೆಡಿಯಾಗಿದ್ದಾಗಿದೆ. ಇವಾಗ ಗ್ಯಾಸನ್ನು ಆಫ್ ಮಾಡಿಬಿಟ್ಟು ಇನ್ನೂ ಸಾಫ್ಟಾಗಿ ಬರಬೇಕು ಅಂತಂದರೆ ಅದು ಇನ್ನೂ ನೀಟಾಗಿ ಅರಳಬೇಕು ಅಂತ ಅಂದರೆ ಅದನ್ನು ಒಂದು ತಟ್ಟೆ ಮುಚ್ಚಿಬಿಟ್ಟು ಇದನ್ನು ಅರಳಕ್ಕೆ ಬಿಡಬೇಕಾಗತ್ತೆ. ಉಪ್ಪಿಟ್ಟು ರೆಡಿ ಆಗುತ್ತೆ. ಸೊ ಇವತ್ತಿನ ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಹಾಗೆ ಇಷ್ಟ ಆದರೆ ಹೇಗಿತ್ತು ಅಂತ ಕಮೆಂಟ್ ಹಾಕಿ. ಹಾಗೆ ಲೈಕ್ ಮಾಡಿಲ್ಲ ಅಂತಂದರೆ ಲೈಕ್ ಮಾಡಿ. ಹಾಗೆ ಯಾರೆಲ್ಲ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾರೆಲ್ಲ ಸ್ಕಿಪ್ ಮಾಡ್ದಂಗೆ ಈ ವಿಡಿಯೋನ ನೋಡಿದ್ರಿ, ಥ್ಯಾಂಕ್ ಯು ಫಾರ್ ವಾಚಿಂಗ್.